ಅಯ್ಯೋ ತ್ಯಾವ್ರೆ, ಯಾಕೋ ಇಷ್ಟು ಕಷ್ಟ ಕೊಡ್ತಿದ್ಯಾ? ಎಷ್ಟು ಎಷ್ಟು ಕಷ್ಟಪಟ್ಟು ಬೀಜ ಬಿತ್ತಿದ್ದೆ, ಆದ್ರೆ ಮಳೆ ಬರದೆ ಎಲ್ಲವೂ ಒಣಗಿ ಬಿಟ್ಟಿದೆ. ಏನ್ ಮಾಡ್ಲಿ ನಾನೀಗ? ಅಯ್ಯೋ, ಮಳೆ ಬಂತು ಅಂದ್ರೆ ಒಂದೇ ಸಾರಿ ಜೋರಾಗಿ ಸುರಿದು ಹೋಗುತ್ತೆ. ಇನ್ನು ತಿಂಗಳುಗಟ್ಟಲೆ ಮಳೆನೇ ಬರಲ್ಲ. ಈ ರೀತಿ ಆದ್ರೆ ನಮ್ಮ ಗತಿ ಅಧೋಗತಿ ಆಗೋಗುತ್ತೆ. ಈ ಮಣ್ಣು ನನಗ್ ಮಕ್ಕಳ ತರ ಇದು ಬತ್ತಿ ಹೋಗ್ತಿರೋದನ್ನ ನನ್ ಮನ್ಸ್ ಯಾಕೋ ಹೋಗ್ತಿಲ್ಲ. ನನ್ ಕಣ್ಣಿಂದ ನೋಡ್ಲಿಕ್ಕೆ ಆಗ್ತಿಲ್ಲ ದೇವ್ರೆ. ಏನ್ ಮಾಡ್ಲಿ? ಈ ಕೃಷಿ ಭೂಮಿನೇ ನಂಬ್ಕೊಂಡಿದ್ದೀವಿ. ಇದು ನಮ್ ಕನ್ನ ಕೊಡ್ತಿದೆ. ಇಲ್ಲ ಅಂದ್ರೆ ನಾವ್ ಹೇಗಪ್ಪ ಬದುಕೋದು? ನೀನೇ ದಾರಿ ತೋರಿಸ್ಬೇಕು ನಂತೆ. ಈ ವಯಸ್ಸಲ್ಲಂತೂ ದುಡಿಲಿಕ್ಕಾಗಲ್ಲ. ದುಡಿಲಿಲ್ಲ ಅಂದ್ರೆ ನನ್ನ ಹೆಂಡತಿ ಮಕ್ಕಳನ್ನ ಹೇಗ್ ನೋಡ್ಕೊಳ್ಳಿ ನಾನು? ನೀನೇ ದಾರಿ ತೋರಿಸ್ಬೇಕಪ್ಪ. ಅಯ್ಯೋ, ಎಷ್ಟು ಬಿಸಿಲು. ಈ ಬಿಸಿಲಂತೂ ಕೆಲಸ ಮಾಡ್ಲಿಕ್ಕಾಗಲ್ಲಪ್ಪ. ನೀರ್ ಬೇರೆ ಆಸೆ ಆಗ್ತಿದೆ. ಅಯ್ಯೋ, ಎಲ್ಲಿದ್ದೀರಿ? ಗಂಗಾ ಬಂದ್ಲು ಅನ್ಸುತ್ತೆ. ಗಂಗಾ, ಗಂಗಾ ಎಲ್ಲಿದ್ಯಾ? ಗಂಗಾ, ಓ ಗಂಗಾ ಬಂದ್ಯಾ? ತುಂಬಾ ನೀರಾಸ ಆಗ್ತಿತ್ತು ನೋಡು. ಸರಿಯಾದ ಸಮಯ ಬಂದೆ. ಈ ಬಿಸಿಲಂತೂ ಯಾವಾಗ ಹೋಗತ್ತೋ? ಅಯ್ಯೋ ಮಳೆರಾಯ, ನಮ್ಮೇಲೆ ಯಾವಾಗಪ್ಪ ಕರುಣೆ ಬರುತ್ತೆ? ನೀರಾಗು ಗಂಗಾ, ತುಂಬಾ ನೀರಾಸ ಆಗ್ತಿತ್ತು. ಕಷ್ಟಪಟ್ರೆ ದೇಹವೇ ಮಡ್ಕೋಗತ್ತೆ. ಏನ್ ಮಾಡೋಣ? ಸಾಲ ಕೂಡ ಹೆಚ್ಚಾಯ್ತು, ಮನೆ ಖರ್ಚು ಕೂಡ ನೋಡ್ಕೋಬೇಕು. ಹೌದು ಗಂಗಾ, ನೀನ್ ಹೇಳ್ತಿರೋದು ನಿಜಾನೇ. ನಾನಾದ್ರೂ ಏನ್ ಮಾಡ್ಲಿ ಹೇಳು? ನನ್ಗಂತೂ ಒಂದೇ ಚಿಂತೆ. ನನ್ನ ಮಕ್ಕಳ ವಿದ್ಯಾಭ್ಯಾಸ ಪ್ರಶ್ನೆ ಏನು? ಈ ಕೃಷಿ ಭೂಮಿನೇ ನಂಬ್ಕೊಂಡಿದೀವಿ. ಏನ್ ಮಾಡೋದಂತನೇ ತೋಚ್ತಿಲ್ಲ. ಈ ಕಷ್ಟ ನನ್ಗೊಬ್ಲಿಕ್ಕೆ ಅಲ್ಲ, ಇಡೀ ಹಳ್ಳಿ ರೈತರು ಇದೇ ತೊಂದರೆ ಅನುಭವಿಸ್ತಿದ್ದಾರೆ. ನನ್ಗಂತೂ ಏನ್ ಮಾಡ್ಬೇಕಂತಾನೇ ತೋಚ್ತಿಲ್ಲ. ಇಲ್ಲಿ ಗಂಗ ಎಲ್ಲ ದೇವ್ರು ನೋಡ್ಕೊಳ್ತಾರೆ. ಎಲ್ಲ ದೇವ್ರೇ. ಯಾವ ಬಂದೆ ಬರತ್ತೋ ತಂದೆ. ನೋಡಿದ್ರಲ್ಲ, ಇದು ಒಬ್ಬ ಗಂಗಪ್ಪನ ಕಷ್ಟವಲ್ಲ, ಸಾವಿರಾರು ರೈತರ ಕಥೆ. ಆದರೆ ವಿಜ್ಞಾನ ಕೈ ಹಿಡಿದರೆ ಕೃಷಿಯು ಸ್ಮಾರ್ಟ್ ಆಗಿ ರೈತನ ಬದುಕು ಸುಲಭವಾಗಬಹುದು. ಅಪ್ಪ, ಅಪ್ಪ, ಅರೆ ಅಪ್ಪ, ಅಪ್ಪ ಎಲ್ಲಿದ್ಯಾ? ಮಗ, ಅಪ್ಪ ನಾನೇ. ಓ ಮಮ್ಮಿ ಬಂದ್ಯಾ? ಹೇಗಿದ್ಯಾ ಅಪ್ಪ? ನಾನೇನೋ ಚೆನ್ನಾಗಿದ್ದೀನಿ ಬಿಡು. ಯಾಕಪ್ಪ? ಬರೀ ನಿಮ್ ಬಾಯಷ್ಟು ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಿದ್ದೆ, ಆದ್ರೆ ನಿಮ್ ಕಣ್ಣಲ್ಲಿ ಆ ಖುಷಿ ಏನ್ ಹೇಳೋದು ಮಗ? ನಾವೆಲ್ಲ ಈ ಕೃಷಿ ತಾಯಿಯನ್ನೇ ನಂಬ್ಕೊಂಡಿದ್ದೀವಿ, ಈ ಹೊಲವನ್ನೇ ನಂಬ್ಕೊಂಡಿದ್ದೀವಿ. ಆದ್ರೆ ಯಾಕೋ ಫಲ ಕೊಡೋದನ್ನ ಕಾಣಿಸ್ತಿಲ್ಲ. ನನ್ಗಂತೂ ಏನ್ ಮಾಡ್ಬೇಕಂತಾನೇ ತೋರಿಸ್ತಿಲ್ಲ. ಯಾಕಪ್ಪ ಇಷ್ಟಿದ್ರೆ? ಹಿಂದಿನ ಕಾಲದಲ್ಲಿ ಕೃಷಿ ಮಾಡಕ್ಕೆ ಎಷ್ಟು ವಿಧಾನಗಳಿವೆ. ನಮ್ಮ ಎಗ್ರಿ ಕಾಲೇಜಿನಲ್ಲಿ ನಮಗೆ ಸ್ಮಾರ್ಟ್ ಕೃಷಿಯ ಬಗ್ಗೆ ಕಲಿಸಿದ್ದಾರೆ.
ಏನು ಹ, ಅದ್ಯ ಹೊಸ ಮಂತ್ರತಂತ್ರ. ಅಯ್ಯೋ, ರೈತರಿಗೆ ಮಳೆ ಬಂದರೆ ಬೆಳೆ, ಇನ್ನು ಬರ ಬಂದ್ರೆ ಬಾಳು. ಅದಕ್ಕಿಂತ ಬೇರೆ ಮಾರ್ಗವೇನಿತ್ತು? ಇಲ್ಲ ಅಪ್ಪ, ನಮ್ಮ ರೈತರ ಜೀವನ ಸುಧಾರಿಸಲಿಕ್ಕಂತಾಗಿಯೇ ಕೃಷಿ ವಿಜ್ಞಾನಿಗಳು ಇಂದಿನ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೊಸ ಹೊಸ ಉಪಕರಣಗಳನ್ನು ತಯಾರಿಸಿದ್ದಾರೆ. ನೀವೇನಾದರೂ ಅದನ್ನು ನೋಡಿದರೆ ಖಂಡಿತ ಆಶ್ಚರ್ಯ ಪಡುತ್ತೀರಿ. ಇದು ನನ್ಗೆ ಆಶ್ಚರ್ಯ ಆಗುತ್ತಿಲ್ಲ. ಅದ್ಯಾವುದಪ್ಪ? ನೋಡ್ಲೇಬೇಕು. ಹಾ, ನೋಡ್ಲೇಬೇಕು. ಕೃಷಿ ಇಗೋ ಬರುತ್ತಾರೆ ನೋಡಿ, ಕೃಷಿ ವಿಜ್ಞಾನಿ ಡಾಕ್ಟರ್ ಸುಪ್ರಿಯಾ ಮತ್ತು ಅವರ ವಿದ್ಯಾರ್ಥಿ ರಮೇಶ್. ಮಣ್ಣಿಗೆ ಮಾತು ಕೊಡಲು ಬಯಸುವ ರೈತ, ವಿಜ್ಞಾನ ಹೇಳಲಿ ಹಸಿರು ಮರ, ಗಿಳಿಯದ ತಂತ್ರವೆಲ್ಲ ಬೆಳೆಸಲಿ ಕನಸು, ಹೊಸ ದಾರಿ ತೋರುವ ಕಾಲ ಬಂದಿದೆ. ಮಣ್ಣಿಗೆ ಮಾತು ಕೊಡಲು ಬಯಸುವ ರೈತ, ವಿಜ್ಞಾನ ಹೇಳಲಿ ಹಸಿರು ಮರ, ತಿಳಿಯದ ತಂತ್ರವೆಲ್ಲ ಬೆಳೆಸಲಿ ಕನಸು, ಹೊಸ ದಾರಿ ತೋರುವ ಕಾಲ ಬಂದಿದೆ. ಮೇಡಮ್, ನಾವು ಯಾಕೆ ಇಲ್ಲಿ ಬಂದಿದ್ದೀವಿ? ನಾವು ಮಣ್ಣನ್ನ ಪರೀಕ್ಷೆ ಮಾಡಕ್ಕೆ ಬಂದಿದ್ದೀವಿ. ಓ ಗಂಗಣ್ಣ, ನಮಸ್ಕಾರ. ಓ, ಅಯ್ಯೋ, ಏನಮ್ಮ ಡಾಕ್ಟರ್ನ ಈ ಕಡೆ ಸವಾರಿ ನಡೆಸಿದ್ದೀಯಾ? ಹೀಗೆ ಗದ್ದೆಗಳನ್ನೆಲ್ಲ ಪರಿಸ್ಥಿತಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಹೌದಾ? ಹೌದು ಗಂಗಣ್ಣ, ನೀವ್ ಹೇಳ್ತಾ ಇರೋದಲ್ಲ ನಾನ್ ಕೇಳಿಸ್ಕೊಂಡೆ. ನೀವ್ ಹೇಳ್ತಾ ಇರೋದು ನಿಜ. ಈ ಸಂಪ್ರದಾಯವಾದ ಕೃಷಿಯಲ್ಲಿ ರೈತನಿಗೆ ಕಷ್ಟನೇ ಜಾಸ್ತಿ. ಆದ್ರೆ ಇದ್ರ ಬದಲಾಗಿ ನಾವು ಸ್ಮಾರ್ಟ್ ಕೃಷಿಯನ್ನ ಬಳಸಿದ್ರೆ ರೈತನಿಗೆ ನಷ್ಟನೂ ಕಡಿಮೆ, ಲಾಭನೂ ಜಾಸ್ತಿ. ಹಾ, ಅದೇನೋ ನನ್ ಮಗನು ಅದೇನೋ ಅಂತೀರಮ್ಮ, ಸ್ಮಾರ್ಟ್ ಕೃಷಿ. ಹಾ, ಅದೇ ಕೃಷಿ ಬಗ್ಗೆ ನನ್ ಮಗನು ಏನೋ ಹೇಳ್ತಿದ್ದ. ಅದೇನಿರ್ಬೋದು? ಅಯ್ಯೋ, ನಿಜವಾಗ್ಲೂ ಅಯ್ಯೋ, ಸ್ವಲ್ಪ ವಿವರವಾಗಿ ಹೇಳ್ತೀನಮ್ಮ. ಆಯ್ತು ಗಂಗಣ್ಣ. ಇಲ್ಲಿ ನೋಡಿ, ಈಗ ನೀವು ಪರಿಶ್ರಮದ ಜೊತೆಗೆ ತಂತ್ರಜ್ಞಾನನು ಜೊತೆಗೂಡಿ ರೈತನು ಕೃಷಿಯನ್ನು ಮಾಡಿದರೆ ರೈತನಿಗೆ ಸುಲಭವಾಗುತ್ತದೆ. ಹೌದು ನಮ್ಮ, ನೀವ್ ಹೇಳ್ತಿರೋದು ನಿಜಾನೇ. ಅಂತ ಕೃಷಿ ನಮ್ ಪಾಲಿಗೆ ಯಾವಾಗ ಬರುತ್ತೋ ಅದೇ ಬಿಗೆ ಗೊತ್ತು. ಅಲ್ಲ ಗಂಗಣ್ಣ, ಹೇಗೆ ಬರುತ್ತೆ ನೋಡಿ, ಈಗ ಬರ್ತಿದೆ ಅದೇ ಸೆನ್ಸರ್. ಅರೆ, ಇದ್ಯಾವುದಪ್ಪ? ಯಾವುದೋ ವಿಚಿತ್ರ ಶಬ್ದ. ಯಾವುದಪ್ಪ ಇದು? ನಾನು ಮಣ್ಣಿನ ಬಗ್ಗೆ ತಿಳಿಸುವ ಸಾಧನ. ಈಗ ಮಣ್ಣಿನಲ್ಲಿ ಕೇವಲ 35% ತೇವಾಂಶವಿದೆ. ಮಣ್ಣಿನ ತಾಪಮಾನ 35 ಡಿಗ್ರಿಗೆ ಏರಿದೆ. ಈಗ ಈ ಬೆಳೆಗಳಿಗೆ ನೀರಿನ ಅವಶ್ಯಕತೆ ಇದೆ. ಅರೆ, ಇದ್ಯಾವುದಪ್ಪ ಮಾತಾಡ್ತಿದೆ? ಮಣ್ಣೇನಾದ್ರೂ ಮಾತಾಡುತ್ತಾ? ನೋಡಿದ್ರೆ ಹೊಲದ ಬಗ್ಗೆ ಹೇಳ್ತಿದ್ದಲ್ಲ. ನಾನು ನೀರನ್ನು ಉಳಿಸುತ್ತೇನೆ, ವಿದ್ಯುತ್ ಉಳಿಸುತ್ತೇನೆ. ನನ್ನಿಂದ ಬೆಳೆಗಳು ಹೆಚ್ಚು ಫಲವನ್ನು ನೀಡುತ್ತದೆ. ದಾದಾ, ಇದು ಐಒಟಿ ಸೆನ್ಸರ್. ಇದು ಮಣ್ಣಿನಲ್ಲಿ ಎಷ್ಟು ನೀರು ಇದೆ ಹಾಗೂ ಎಷ್ಟು ಉಷ್ಣತೆ ಇದೆ ಎಂಬುದನ್ನು ನಮಗೆ ತಿಳಿಸುತ್ತದೆ. ವಾ, ಇದು ಅದ್ಭುತನಪ್ಪ. ಅಯ್ಯೋ, ಇಂಥ ಕಾಲ ಬಂತು.